ಆಗ 2 ರಾಹುಲ್ ಮಾಯಾಮರದ ಬಳಿಯಲ್ಲಿ ನಿಂತಾಗ ಅದರ ಎಲೆಗಳಿಂದ ಹೊಳೆಯುವ ಕಿರಣಗಳು ಅವನ ಮೇಲೆ ಬೀಳುತ್ತಿದ್ದವು. ಹತ್ತಿರ ಹೋದಾಗ ಮರದ ಕೊಂಬೆಗಳಲ್ಲಿ ಒಂದು ಬಂಗಾರದ ಬಾಗಿಲು ತೆರೆದಂತೆ ಕಾಣಿಸಿತು. ಅವನು ಆಶ್ಚರ್ಯದಿಂದ ಒಳಗೆ ಪ್ರವೇಶಿಸಿದ. ಅಲ್ಲಿ ಸುಂದರವಾದ ಬೆಳಕಿನಿಂದ ತುಂಬಿದ ಒಂದು ಗುಹೆಯಿತ್ತು. ಗೋಡೆಗಳಲ್ಲಿ ಮಣಿಗಳ ಹೊಳೆಯುವ ಪ್ರತಿಫಲಗಳು, ನೆಲದಲ್ಲಿ ಬೆಳ್ಳಿಯ ಹೂಗಳು ಅರಳಿದ್ದವು. ಆ ಸಮಯದಲ್ಲಿ ಒಂದು ಧ್ವನಿ ಕೇಳಿಸಿತು. ರಾಹುಲ್, ನೀನು ಧೈರ್ಯವಂತ. ಮಾಯಾಮರದ ರಹಸ್ಯವನ್ನು ಹುಡುಕಲು ಬಂದಿರುವೆ. ಆದರೆ ಇದು ಕೇವಲ ಆಟವಲ್ಲ. ನಿನ್ನ ಹೃದಯ ಶುದ್ಧವೋ ಇಲ್ಲವೋ ಅದೇ ನಿನ್ನನ್ನು ಮುಂದಕ್ಕೆ ಕರೆದೊಯ್ಯುತ್ತದೆ. ರಾಹುಲ್ ಬೆಚ್ಚುಬಿದ್ದು ಸುತ್ತಲೂ ನೋಡಿದ. ಮರದ ಮೂಲದಿಂದ ಒಂದು ಸಣ್ಣ ಬೂಬೆ ಹೊರಬಂತು. ಅದು ಮಾತನಾಡಿ ಹೇಳಿತು, ನಿನ್ನ ಮುಂದೆ 3 ದಾರಿಗಳಿವೆ. ಒಂದು ದಾರಿ ಸಂಪತ್ತಿಗೆ, ಇನ್ನೊಂದು ದಾರಿ ಜ್ಞಾನಕ್ಕೆ, ಮತ್ತೊಂದು ದಾರಿ ಸ್ನೇಹಕ್ಕೆ ಕರೆದೊಯ್ಯುತ್ತದೆ. ನಿನ್ನ ಆಯ್ಕೆ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ರಾಹುಲ್ ಯೋಚಿಸಿ ತಾನು ಬೇಕಾಗಿರುವುದು ಕೇವಲ ಸಂಪತ್ತು ಅಲ್ಲ ಎಂದು ನಿರ್ಧರಿಸಿದ. ನನಗೆ ಜ್ಞಾನ ಬೇಕು. ಜ್ಞಾನದಿಂದ ನಾನು ಎಲ್ಲರಿಗೂ ಸಹಾಯ ಮಾಡಬಹುದು ಎಂದನು. ಆ ಕ್ಷಣದಲ್ಲಿ ದಾರಿ ಬೆಳಕಿನಿಂದ ಹೊಳೆಯಿತು. ಮರದ ಕೊಂಬೆಗಳು ಕುಣಿದು ಒಂದು ಮಾಯಾ ಪುಸ್ತಕ ರಾಹುಲ್ ಕೈಗೆ ಬಿತ್ತು. ಆ ಪುಸ್ತಕದಲ್ಲಿ ಪ್ರಕೃತಿಯ ರಹಸ್ಯಗಳು, ಪ್ರಾಣಿಗಳ ಮಾತುಗಳು, ಹೂವಿನ ಮಂತ್ರಗಳು ಬರೆದಿದ್ದವು. ರಾಹುಲ್ ಸಂತೋಷದಿಂದ ಪುಸ್ತಕವನ್ನು ಹಿಡಿದುಕೊಂಡು ಗೂಬೆಗೆ ನಮಸ್ಕರಿಸಿದ. ಗೂಬೆ ನಗುತ್ತಾ ಹೇಳಿತು, ನೀನು ಸರಿಯಾದ ಆಯ್ಕೆ ಮಾಡಿಕೊಂಡೆ. ನಿನ್ನ ಹೃದಯ ಶುದ್ಧ. ಈ ಜ್ಞಾನದಿಂದ ಹಳ್ಳಿಯ ಜನರಿಗೂ ಪ್ರಕೃತಿಗೂ ಒಳ್ಳೆಯದು ಮಾಡು. ರಾಹುಲ್ ಮರದ ಹೊರಗೆ ಬಂದಾಗ ಮಾಯಾ ಬಾಗಿಲು ಮುಚ್ಚಿಕೊಂಡಿತು. ಆದರೆ ಅವನ ಕೈಯಲ್ಲಿ ಶಾಶ್ವತವಾಗಿ ಉಳಿದದ್ದು ಆ ಅದ್ಭುತ ಜ್ಞಾನ ಪುಸ್ತಕ. ಈಗ ಮುಂದಿನ ಭಾಗದಲ್ಲಿ ರಾಹುಲ್ ಆ ಜ್ಞಾನವನ್ನು ಹಳ್ಳಿಯ ಜನರಿಗೆ ಹೇಗೆ ಉಪಯೋಗಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.